ಈಗ ನೋಡಿ ಕ್ವಶನ್ ಬಂದು ಫೈಂಡ್ ದ ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಒಂದಿದೆ ವೆನ್ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ. ಇಲ್ಲಿ ಅರ್ಥ ಏನಂದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಡಿಪೆಂಡ್ ಆನ್ ಎಕ್ಸ್ ವ್ಯಾಲ್ಯೂಸ್. ಗೊತ್ತಾಗ್ತಿದೆಯಲ್ವಾ? ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಒನ್ನು ವೆನ್ ಎಕ್ಸ್ ಏನು ಹೇಳಿ ಬಿಟ್ವೀನ್ ಎ ಮೈನಸ್ ಎ ಟು ಪ್ಲಸ್ ಎ. ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ಮೈನಸ್ ಎ ಟು ಪ್ಲಸ್ ಎ ಅಂತ. ಈಗ ನೆಕ್ಸ್ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ನೆಕ್ಸ್ಟು ಝೀರೋ. ಯಾವಾಗ ಇದು ಎಫ್ ಆಫ್ ಎಕ್ಸ್ ಝೀರೋ? ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎ ಅಂದರೆ ಅರ್ಥ ಎಕ್ಸ್ ಲೆಸ್ ದ್ಯಾನ್ ಎ ಆ್ಯಂಡ್ ವೆನ್ ಎಕ್ಸ್ ಗ್ರೇಟರ್ ದ್ಯಾನ್ ಎ ಅಂದರೆ ಎಕ್ಸ್ ಲೆಸ್ ದ್ಯಾನ್ ಮೈನಸ್ ಎ. ಇದು ಎಕ್ಸ್ ಲೆಸ್ ದ್ಯಾನ್ ಮೈನಸ್ ಎ ಆ್ಯಂಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎ, ಅಥವಾ ಇದಕ್ಕೆ ಅದರ್ವೈಸ್ ಅಂತ ಹೇಳ್ಬೋದು. ಅಂದರೆ ಇದು ಮೈನಸ್ ಎ ಟು ಎ ಇದೆಯಲ್ವಾ, ಇದು ಮೈನಸ್ ಎಗಿಂತ ಮುಂಚೆ ಎಕ್ಸ್ ವ್ಯಾಲ್ಯೂಗೆ ಎಫ್ ಆಫ್ ಎಕ್ಸ್ ಝೀರೋ. ಅರ್ಥ ಆಗ್ತದೆ? ಈಗ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇರುತ್ತೆ ಅಲ್ವಾ, ಅರ್ಥ ಆಯ್ತಲ್ವಾ? ಇನ್ನು ನಾವು ಯಾವ ಥರ ಲಿಮಿಟ್ನ ಸ್ಪ್ಲಿಟ್ ಮಾಡ್ಬೋದು ಅಂದರೆ ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ, ಆಮೇಲೆ ಮೈನಸ್ ಎ ಟು ಪ್ಲಸ್ ಎ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಎ ಟು ಇನ್ಫಿನಿಟಿ. ಅರ್ಥ ಆಯ್ತಲ್ವಾ? ಈಗ ಎಫ್ ಆಫ್ ಎಕ್ಸ್ ಏನು ಮೈನಸ್ ಇನ್ಫಿನಿಟಿ ಟು ಮೈನಸ್ ಎಗೆ ಝೀರೋ. ಅರ್ಥ ಆಗ್ತಿದೆಯಲ್ವಾ? ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಬಂದು ಎಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಕ್ಸ್ ವ್ಯಾಲ್ಯೂಸ್ ಅಂದ್ಕೊಳ್ಳಿ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಕ್ಸ್ ವ್ಯಾಲ್ಯೂ ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ ಇದ್ದಾಗ ಝೀರೋ, ಮೈನಸ್ ಎ ಟು ಎ ಇದ್ದಾಗ ಝೀರೋ. ಈಗ ನೋಡಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಸ್ಟ್ಯಾಂಡರ್ಡ್ ಅದು. ಈಗ ನೋಡಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ ಈ ಥರ ಸಪ್ರೇಟ್ ಮಾಡ್ಬಿಡಿ. ಒಂದು ಮೈನಸ್ ಇನ್ಫಿನಿಟಿ ಟು, ಇನ್ನೊಂದು ಮೈನಸ್ ಎ ಟು ಎ, ಆಮೇಲೆ ಎ ಟು ಇನ್ಫಿನಿಟಿ. ಮೈನಸ್ ಎ ಟು ಮೈನಸ್ ಎ ಇದ್ದಾಗ ಎಫ್ ಆಫ್ ಎಕ್ಸ್ ಏನು ಝೀರೋ. ಲೆಸ್ ದ್ಯಾನ್ ಮೈನಸ್ ಎ ಇದ್ದಾಗ ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ ಇದ್ದಾಗ ಝೀರೋ, ಮೈನಸ್ ಎ ಟು ಎ ಇದ್ದಾಗ ಒನ್ನು. ಯಾಕೆ ಇಲ್ಲಿ ಇದೆಯಲ್ಲ ಫಾರ್ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ಎಫ್ ಆಫ್ ಎಕ್ಸ್ ಎನ್ ಒನ್ ಯಾವಾಗ ಎಕ್ಸ್ ವ್ಯಾಲ್ಯೂ ಮೈನಸ್ ಎ ಟು ಎ ಇದ್ದಾಗ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಎ ಟು ಇನ್ಫಿನಿಟಿ ಇದ್ದಾಗ ಎಕ್ಸ್ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಏನು ಝೀರೋ. ಇದು ಜ್ಞಾಪಕ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟು ಫಾರ್ಮುಲಾ ಈಗ ಇಲ್ಲಿ ಫೈಂಡ್ ಮಾಡಬೇಕಾಗಿರೋದೇನು ನೀವು ಫೋರಿಯರ್ ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎಫ್ ಆಫ್ ಯು ಅಂದರೆ ಫಾರ್ಮುಲಾ ಇದು. ಎಫ್ ಆಫ್ ಯು ಅಂದ್ರೇನು ಜ್ಞಾಪಕ ಇಟ್ಕೊಳ್ಳಿ. ಫಾರ್ಮುಲಾ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ನೋಡಿ ಇದು ಒಂದೊಂದು ಸತಿ ಎಫ್ ಆಫ್ ಆಲ್ಫಾ ಅಂತ ಯೂಸ್ ಮಾಡ್ತೀವಿ. ಯು ಬದಲು ಏನು ಯೂಸ್ ಮಾಡ್ತೀವಿ? ಎಫ್ ಆಫ್ ಆಲ್ಫಾ ಬೇಕಾದರೂ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಫ್ ಆಫ್ ಯು ಅಂದರೆ ಫಾರ್ಮುಲಾ ಏನು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಫಸ್ಟು ಫಾರ್ಮುಲಾ ಬರ್ಕೋಬಿಡಿ. ಸೊಲ್ಯೂಷನ್ ಹೇಳಿ. ಫಾರ್ಮುಲಾ ಏನು ಎಫ್ ಆಫ್ ಯುಗೆ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಈಗ ನೋಡಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 3 ಇದೆ, 0 ಇದೆ, 1 ಇದೆ, 0 ಇದೆ. 0 ಯಾವಾಗ ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ. ಇದನ್ನ ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ ತೊಗೊಳ್ಳುವಾಗ ಎಫ್ ಆಫ್ ಎಕ್ಸ್ 0 ಆಗುತ್ತೆ. 0 ಇಂಟು ಎನಿಥಿಂಗ್ ಇಸ್ 1 ಯಾವಾಗ ಮೈನಸ್ ಎ ಟು ಎ ಇದ್ದಾಗ, ಎ ಟು ಇನ್ಫಿನಿಟಿ ಇದ್ದಾಗ 0. ಅದಕ್ಕೆ ಈಗ ಎಫ್ ಆಫ್ ಯುನ ನೀವು ಬರೀ ಏನು ಬರೀಬೇಕು? ಮೈನಸ್ ಎ ಟು ಎ ಬರಿಬೇಕು. ಏನಂತ ಬರಿಬೇಕು ಹೇಳಿ? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಎಕ್ಸ್ ಫ್ರಮ್ ಮೈನಸ್ ಎ ಟು ಎ ಮಾತ್ರ ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾಕಂದರೆ ಬೇರೆ ಟೈಮಲ್ಲಿ 0 ಇದೆ, ಈ ಲಿಮಿಟ್ ಬರೆಯೋಕ್ಕೆ ಹೋಗಬೇಡಿ. ಇದು ಮತ್ತು ಇದು ಬರೀ ಮೈನಸ್ ಎ ಟು ಎ ಬರೀರಿ. ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು
1 ಅರ್ಥ ಆಗ್ತಿದೆಯಲ್ವಾ 1 ಇಂಟು ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಅರ್ಥ ಆಯ್ತಲ್ವಾ. ಇದೆಲ್ಲ ಬರೆಯೋದೇನು ಬೇಕಾಗಿಲ್ಲ, ನಿಮಗೆ ಅರ್ಥ ಮಾಡ್ಸೋಕ್ಕೆ ಬರೆದಿದ್ದು. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ 1 ಇದೆ. ಯಾವಾಗ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ವೆನ್ ಎಕ್ಸ್ ಈಸ್ ಬಿಟ್ವೀನ್ -a ಟು ಎ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ ಫಾರ್ ಮಾಡ್ ಎಕ್ಸ್ ಗ್ರೇಟರ್ ದೆನ್ ಎ ಅಂದರೆ ಲೆಸ್ ದ್ಯಾನ್ -a ಆ್ಯಂಡ್ ಗ್ರೇಟರ್ ದ್ಯಾನ್ ಎ. ಅದರ್ವೈಸ್ ಅಂದ್ಕೊಳ್ಳಿ -a ಟು ಎ ಬಿಟ್ಟು ಬೇರೆ ಎಲ್ಲ ಎಕ್ಸ್ ವ್ಯಾಲ್ಯೂಗೂ ಎಫ್ ಆಫ್ ಎಕ್ಸ್ ಏನು 0. ಅಂದರೆ -a ಟು ಎ ಲಿಮಿಟ್ ಬಿಟ್ಟು ಬೇರೆ ಯಾವುದೇ ಎಕ್ಸ್ ವ್ಯಾಲ್ಯೂ ಇದ್ದರೂ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 0. ಈಗ ಇಲ್ಲಿ -a ಟು ಎಗೇನು ಎಫ್ ಆಫ್ ಎಕ್ಸು 1, ಬಾಕಿದೆಲ್ಲ 0. ಅರ್ಥ ಆಗ್ತಿದೆಯಲ್ಲ, ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ಹೇಳಿ -a ಟು ಎಗೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು 1. ಅದಕ್ಕೆ ಇಲ್ಲಿ -∞ ಟು ಇದು ಫಾರ್ಮುಲಾ. ಎಫ್ ಆಫ್ ಯು ಅಂದ್ರೇನು ಎಕ್ಸ್ ಇಸ್ ಈಕ್ವಲ್ ಟು -∞ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರ್ಕೋಬೇಕು -a ಟು ಎ ಮಾತ್ರ ಬರ್ಕೋಬೇಕು. ಎಫ್ ಆಫ್ ಎಕ್ಸ್ ಏನು ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಈಗ ಹೇಳಿ 1 ಇಂಟು ಎನಿಥಿಂಗ್ ಏನು ಅಲ್ಲಲ್ಲ 1 ಇಂಟು 2 ಏನು ಆ ಥರ ಗೊತ್ತಾಗ್ತಿದೆ. 1 ಇಂಟು 3 1 ಇಂಟು ಎನಿಥಿಂಗ್ ಅಂದರೆ ಎನಿಥಿಂಗ್ ಅಂದರೆ ಇ ಪವರ್ ಐ ಯು ಎಕ್ಸ್ ಬರುತ್ತೆ. ಅಲ್ಲಿ ಹೇಳಿ ಎಕ್ಸ್ ಇಸ್ ಈಕ್ವಲ್ ಟು ಹೇಳಿ -a ಟು ಎ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ. ಈಗ ಇಂಟಿಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಗೊತ್ತಿರಬೇಕು ನಿಮಗೆ. ಹೇಳಿ ಇಂಟಿಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಏನು ಫಾರ್ಮುಲಾ, ಇದೊಂದು ಗೊತ್ತಿದ್ರೆ ಸಾಕು. ಈಗ ಇಂಟಿಗ್ರೇಷನ್ ಇ ಪವರ್ ಎ ಎಕ್ಸ್ ಬೈ ಎ. ಅರ್ಥ ಆಗ್ತಿದೆಯಲ್ವಾ. ಇಂಟಿಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಡಿ ಎಕ್ಸ್ ಅಂದ್ರೇನು ಇ ಪವರ್ ಎ ಎಕ್ಸ್ ಬೈ ಎ. ಇಲ್ಲಿ ಕಂಪೇರ್ ಮಾಡಿ ಇಂಟೆಗ್ರಲ್ ಆಫ್ ಈ ಲಿಮಿಟ್ ಬಿಡಿ, ತಲೆಗೆಡ್ಸ್ಕೋಬೇಡಿ. ಇ ಪವರ್ ಎ ಎಕ್ಸ್ ಡಿ ಎಕ್ಸ್ ಅಂದರೆ ಇ ಪವರ್ ಎ ಎಕ್ಸ್ ಬೈ ಎ. ಇಲ್ಲಿ ಎ ಏನು ಅಲ್ಲಲ್ಲ ಎ ಎಕ್ಸ್ ಅಲ್ವಾ, ಎಕ್ಸ್ ಬಿಟ್ಟು ಏನಿದೆ ಐ ಯು. ಎ ಅಂದರೆ ಐ ಯು. ಇಲ್ಲಿ ಎ ಜಾಗದಲ್ಲಿ ಐ ಯು ಹಾಕಿ ಗೊತ್ತಾಗುತ್ತೆ ನಿಮಗೆ. ಇಂಟೆಗ್ರಲ್ ಆಫ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಐ ಯು ಎಕ್ಸ್ ಬೈ ಐ ಯು. ಅಂದರೆ ಏನು ಬರುತ್ತೆ ಎಫ್ ಆಫ್ ಯು ಇಸ್ ಈಕ್ವಲ್ ಟು ಹೇಳಿ ಇ ಪವರ್ ಐ ಯು ಎಕ್ಸ್ ಬೈ ಲಿಮಿಟ್ ಏನು -a ಟು ಎ. ಈಗ ಎಫ್ ಆಫ್ ಯು ಇಸ್ ಈಕ್ವಲ್ ಟು 1/i ಯು ಆಚೆ ಬರ್ಕೊಳ್ಳಿ. ಯಾವುದನ್ನ ಆಚೆ ಬರ್ಕೋಬೇಕು ಆಚೆ ಬರ್ಕೊಳ್ಳಿ. ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಹಾಕಿ. ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಏನು -a ಟು ಎ. ಅರ್ಥ ಆಗ್ತಿದೆಯಲ್ವಾ. ಈಗ ಎಫ್ ಆಫ್ ಯು ಇಸ್ ಈಕ್ವಲ್ ಟು 1/i ಯು ಎಕ್ಸಾಕ್ಟಲ್ಲಿ ಎ ಹಾಕಿ. ಈಗ ನೋಡಿ ಏನು ಗೊತ್ತಾಯ್ತಲ್ವಾ. ಫಸ್ಟು ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು ಇ ಪವರ್ ಐ ಯು ಎಕ್ಸ್ ಬೈ ಐ ಯು. 1/i ಯು ಆಚೆ ತೊಗೊಳ್ಳಿ. ಇ ಪವರ್ ಐ ಯು ಎಕ್ಸ್ಗೆ ಏನು ಹಾಕಬೇಕು ಲಿಮಿಟ್ ಹಾಕಿ. ಹಾಂ, ಈಗ ಲಿಮಿಟ್ ಹಾಕೋಕ್ಕೆ ಮುಂಚೆ ನೀವೇನು ಮಾಡಬೇಕು ಎಕ್ಸ್ ಟಮ್ನ ಒಳಗಡೆ ಇಟ್ಕೋಬೇಕು. ಎಕ್ಸ್ ರಿಲೇಟೆಡ್ ಟಮ್ ಯಾವುದು ಇ ಪವರ್ ಐ ಯು ಎಕ್ಸ್. ಇಲ್ಲಿ ಆಚೆ ಯಾವ್ದು ತೊಗೋಬೋದು, ಇಲ್ಲಿ ಎಕ್ಸ್ ಇಲ್ವಲ್ಲ, ಅದಕ್ಕೆ 1/i ಯು. ಯಾಕೆ ಐ ಯು ಕೆಳಗಡೆ ಇರೋದ್ರಿಂದ ಡಿನಾಮಿನೇಟ್ರಿಂದ ಬರೀ ಐ ಯು ಅಂತ ಬರೆಯೋಂಗಿಲ್ಲ. ನೀವೇನಂತ ಬರೀಬೇಕು 1/i ಯು. ಗೊತ್ತಾಗ್ತಿದೆಯಲ್ವಾ. ಹೊರಗಡೆ ತೊಗೋಬೇಕು. ಎಕ್ಸ್ ಟಮ್ ಇರೋದನ್ನ ಲಿಮಿಟ್ಗೆ ಅಪ್ಲೈ ಮಾಡೋಕ್ಕೆ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ. ಈಗ ಎಕ್ಸ್ ಜಾಗದಲ್ಲಿ ಎ ಹಾಕಿ ಏನಾಗುತ್ತೆ. ಈಗ ಅಪ್ಪರ್ ಲಿಮಿಟು ಎಕ್ಸ್ ಇರೋ ಕಡೆ ಎ ಹಾಕಿ, ಅಪ್ಪರ್ ಲಿಮಿಟ್ ಮೈನಸ್ ಅಪ್ಲೈ ಮಾಡೋದು ಯಾವ ಥರ ಹಾಂ, ಎಕ್ಸ್ ಜಾಗದಲ್ಲಿ ಫಸ್ಟ್ ಎ ಹಾಕಬೇಕು, ಮೈನಸ್ ಬರೆದು ಎಕ್ಸ್ ಜಾಗದಲ್ಲಿ -a. ಹೇಳಿ ಏನಾಗುತ್ತೆ ಇದು ಮೈನಸ್ ಅಥವಾ -i ಯು ಎ. ಒಂದು ಸ್ಕಿಪ್ ಮಾಡಲ್ಲ ಪ್ರಾಬ್ಲಮ್ಮು, ನನಗೆಲ್ಲ ಮಾಡ್ತೀನಿ. ನೀವು ಬೇಕಿದ್ದರೆ ಎಕ್ಸಾಮಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ, ಸರಿನಾ. ಈಗ ಹೇಳಿ ಎಫ್ ಆಫ್ ಯು ಏನಾಯಿತು 1/i ಯು ಇ ಪವರ್ ಐ ಯು ಎನ ಎ ಯು ಅಂತ ಬರ್ಕೋಬೋದು ಅಲ್ವಾ, ರಿಅರೇಂಜ್ ಮಾಡಿ ಬರಿಬೋದು. ಇ ಪವರ್ ಎ ಯು ಮೈನಸ್ ಹೇಳಿ ಮೈನಸ್ ಕರೆಕ್ಟ್ ಅಲ್ವಾ.
ಈಗ ಈ ಫಾರ್ಮುಲಾ ಅಪ್ಲೈ ಮಾಡಿ ಇದಕ್ಕೆ ಇ ಪವರ್ ಐ ಎಕ್ಸ್ ಮೈನಸ್ ಐ ಎಕ್ಸ್ 2y sin x. ಇದು ಕಾಂಪ್ಲೆಕ್ಸ್ ನಂಬರ್ದು ಫಾರ್ಮುಲಾ ಗೊತ್ತಾಗ್ತಿದೆಯಲ್ವಾ ಹೇಳಿ. ಇ ಪವರ್ ಐ ಎಕ್ಸ್ ಮೈನಸ್ ಐ ಎಕ್ಸ್ ಇದ್ದರೆ 2y sin x. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಸೇಮ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಯೂಸ್ ಆಗುತ್ತೆ ಅಲ್ವಾ. ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, ಈ ಥರ ಸೇಮ್ ಬರಬೇಕು ಅಂದರೆ ಇಲ್ಲಿ ಎಕ್ಸಾಕ್ಟ್ದಲ್ಲಿ ಏನು ಹಾಕಿದ್ರೆ ಈ ಥರ ಸೇಮ್ ಆಗುತ್ತೆ. ಹಾಂ ಎ ಯು ಆಗಬೇಕು, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಬ್ರ್ಯಾಕೆಟಲ್ಲಿ ಬರ್ಬಿಡ್ತೀನಿ, ಎಕ್ಸಾಕ್ಟ್ದಲ್ಲಿ ಎ ಯು, ವೆರಿ ಗುಡ್. ಇಲ್ಲಿ ಎ ಜಾಗದಲ್ಲಿ ಏನು ಹಾಕಿದ್ದು ನಾವು ಐ ಯು, ಸುಮ್ಮನೆ ಈ ಥರ ಬರೀತೀನಿ ನಿಮಗೆ ರೆಫರೆನ್ಸ್ಗೆ, ಅರ್ಥ ಆಗ್ತಿದೆಯಲ್ವಾ. ಅಲ್ಲಿ ಹಾಕಿ ಅಂತ. ಈಗ ನೋಡಿ ಇಲ್ಲಿ ಎಕ್ಸಾಕ್ಟ್ದಲ್ಲಿ ಏನು ಹಾಕಿದ್ರೆ ಈ ಥರ ಆಗುತ್ತೆ ಅಂತ ನೋಡಿ, ಅಬ್ಸರ್ವ್ ಮಾಡಿ. ಎ ಯು ಹಾಕಿದ್ರೆ ಓದಿ ಏನಾಗುತ್ತೆ ಈಗ, ಇ ಪವರ್ ಐ ಎ ಯು ಮೈನಸ್ ಈಸ್ ಈಕ್ವಲ್ ಟು 2y sin ಎ ಯು. ಅರ್ಥ ಆಗ್ತಿದೆಯಲ್ವಾ. ಈಗ ನೋಡಿ ಈಗ ಏನಾಯಿತು, ಎಫ್ ಆಫ್ ಯು ಈಸ್ ಈಕ್ವಲ್ ಟು 1/IU. ಇದೇನಾಗುತ್ತೆ 2 ಫಸ್ಟ್ ಬರೀರಿ, ಆಮೇಲೆ ಐ ಬರೀರಿ, ಸೈನ್ ಎಕ್ಸ್ ಬದಲು ಏನು ಹಾಕಿ ಎ ಯು. ಅರ್ಥ ಆಯ್ತಲ್ವಾ. ಈಗ ಇಲ್ಲಿ ಐನ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿಯುತ್ತೆ, 2 sin ಎ ಯು, ಆಮೇಲೆ ಡಿವೈಡೆಡ್ ಬೈ ಯು. ಈಗ ನೋಡಿ ಎಫ್ ಆಫ್ ಯು ಫೈನ್ ಫೋರಿಯರ್ ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮುಗೀತು. ಏನು ಮುಗೀತು, ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮುಗೀತು. ಆದರೆ ಹೆನ್ಸ್ ಇವ್ಯಾಲ್ಯೂಯೇಟ್ ಅಂತ ಕೇಳಿದ್ದಾರೆ. ಅದನ್ನ ಇವ್ಯಾಲ್ಯೂಯೇಟ್ ಮಾಡೋದು ಯಾವ ಥರ ಅಂದರೆ, ಜ್ಞಾಪಕ ಇಟ್ಕೊಳ್ಳಿ, ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಈಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು, ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಏನು ಹೇಳಿ, ಇವ್ಯಾಲ್ಯೂಯೇಟ್ ಅಂದರೆ ಇನ್ವರ್ಸ್ ಮಾಡಬೇಕು. ಯಾವಾಗಲೂ ಇವ್ಯಾಲ್ಯೂಯೇಟ್ ಬಂದರೆ ಇನ್ವರ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ. ಹೇಳಿ ಫಾರ್ಮುಲಾ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ದು. ಇಲ್ಲೇನಂತ ಬರೀತೀರಾ, ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಈಸ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಈಸ್. ಇದನ್ನ ಅಳಿಸ್ಬಿಟ್ಟೆ ಬರೀತೀನಿ, ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಈಸ್. ಇದು ಯಾವಾಗ ಮಾಡ್ಬೇಕು ಹೇಳಿ, ಇವ್ಯಾಲ್ಯೂಯೇಟ್ ಅಂತ ಕೇಳಿದ್ರೆ ಬರೀ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂದರೆ ಮುಗೀತು ಇಲ್ಲಿಗೆ. ಅರ್ಥ ಆಯ್ತಲ್ವಾ. ಈಗ ಫಾರ್ಮುಲಾಗ ಜ್ಞಾಪಕ ಇಟ್ಕೋಬೇಕು. ಹೇಳಿ ಎಫ್ ಆಫ್ ಎಕ್ಸ್ ಅಂದರೆ ಏನು, ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ದು ಫಾರ್ಮುಲಾ ಬಂದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/2π ಹೇಳಿ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಫ್ ಆಫ್ ಯು ಇ ಪವರ್ ಮೈನಸ್ ಐ ಯು ಎಕ್ಸ್ ಡಿ. ಯಾವುದು, ಹಾಂ ಕ್ಯಾಪಿಟಲ್, ಸ್ಮಾಲ್ ಬರೀಬಾರ್ದು. ಹೇಳಿ ಫಾರ್ಮುಲಾ ಎಫ್ ಆಫ್ ಎಕ್ಸ್ಗೆ ಮೈನಸ್ ಎಫ್ ಆಫ್ ಯು ಇ ಪವರ್ ಡಿ ಯು. ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಎಫ್ ಆಫ್ ಯು ಅಂದರೆ ಏನು, ಅದು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಹೇಳಿ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಈಗ, ಹಾಂ 2 sin ಎ ಯು ಬೈ ಡಿ ಯು. ಈ ಟು ಕ್ಯಾನ್ಸಲ್ ಮಾಡೋಣ, ಸರಿನಾ. ಈಗ ಪ್ರೂವ್ ಮಾಡಬೇಕಾಗಿರೋದೇನು, 0 to ಇನ್ಫಿನಿಟಿ sin x ಬೈ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಅಂದರೆ ಇದನ್ನ ಫೈಂಡ್ ಮಾಡಬೇಕು. ಇಲ್ಲಿ ಈ ಥರ ಫೈಂಡ್ ಮಾಡಬೇಕು ಅಂದರೆ ಇಲ್ಲಿ ನೀವು ಎಕ್ಸ್ ಬದಲು ಯು ಹಾಕ್ಕೊಳ್ಳಿ. ಯು ಹಾಕಿದ್ರೆ ಏನಾಗುತ್ತೆ, ಇದು ಯು ಹಾಕಿ, ಇಲ್ಲಿ ಎಕ್ಸ್ ಬದಲು ಯು ಹಾಕಿ. ಹೇಳಿ 0 to ಇನ್ಫಿನಿಟಿ, ಹೇಳಿ ಸೈನ್ ಯು ಬೈ ಯು ಡಿ ಯು. ಎಕ್ಸ್ ಬದಲು ಯು ಹಾಕಿ, ಸೈನ್ ಯು ಬೈ ಯು ಡಿ ಯು ಈ ಥರ ತರಿಸ್ಬೇಕು. ಇಲ್ಲಿ ಏನು ತರಿಸ್ಬೇಕು, ಸೈನ್ ಯು ಬೈ ಯು ಡಿ ಯು ತರಿಸ್ಬೇಕು. ಅರ್ಥ ಆಗ್ತಿದೆಯಲ್ವಾ. ಹಾಂ, ಎಕ್ಸ್ ಬದಲು ಯು ಹಾಕ್ಬಿಟ್ಟು ಏನು ಬರುತ್ತೆ ಅದು ತರಿಸ್ಬೇಕು ಅಂತ, ಆ ಥರ. ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಸೈನ್ ತರಿಸ್ಬೇಕು ಅಂದರೆ ಏನು ಇರಬಾರ್ದು, ಇ ಪವರ್ ಇರಬಾರ್ದು. ಅದಕ್ಕೆ ಏನು ಮಾಡಿ, ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು,
0. ಅರ್ಥ ಆಯ್ತಲ್ವಾ? ಎಕ್ಸ್ ಎಲ್ಲೆಲ್ಲಿದೆ ಹೇಳಿ, ಇಲ್ಲಿ ಮತ್ತು ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಲ್ವಾ ಹೇಳಿ? ಈಸ್ ಈಕ್ವಲ್ ಟು ಝೀರೋ ಅಂದರೆ e⁴0 ಅಂದರೆ 1. ಗೊತ್ತಾಗ್ತಿದೆಯಲ್ವಾ? 1 du. ಈಗ f(0)ನ ಫೈಂಡ್ ಮಾಡ್ಕೊಳ್ಳಿ. f(0)ನ ಎಲ್ಲಿಂದ ಫೈಂಡ್ ಮಾಡ್ತೀರಾ? f(0) ಅಂದರೆ ಏನು? ಹೆಂಗೆ? ಇಲ್ಲಿ ನೋಡಿ, f(x) ವ್ಯಾಲ್ಯೂ ಏನು? ಯಾವಾಗ ಎಕ್ಸ್ ವ್ಯಾಲ್ಯೂ ಏನಿದ್ದಾಗ? f(x) ವ್ಯಾಲ್ಯೂ ನಾನು ಹೇಳಿದ್ದೀನಿ ಏನು? 1. ಯಾವಾಗ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ. ಮಾಡಿ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -a2 + a. ಈಗ ನೋಡಿ, -a2 + a. ಎಕ್ಸಾಂಪಲ್ a2 ಅಂದ್ಕೊಳ್ಳಿ, 1 ಅಂದ್ಕೊಳ್ಳಿ, 2 1 ಏನಾದರೂ ಅಂದ್ಕೊಳ್ಳಿ. ಈಗ 1 ಅಂದ್ಕೊಂಡ್ರೆ -1 to 1. ಈಗ -1 to 1 ಎಕ್ಸ್ ವ್ಯಾಲ್ಯೂ ಏನೇ ಇದ್ದರು, ಈಗ ಎಕ್ಸಾಂಪಲ್ -1 to 1 ಬದಲು ಎಕ್ಸ್ ವ್ಯಾಲ್ಯೂ -1 to 1 ರೇಂಜಲ್ಲಿ ಯಾವುದಾದ್ರೂ ಎಕ್ಸ್ ವ್ಯಾಲ್ಯೂ ಹೇಳಿ, 1 ಇಂದ 1 ಗಂಟ ಅದ್ರ ಮಧ್ಯೆ ಯಾವುದಾದ್ರೂ ಎಕ್ಸ್ ವ್ಯಾಲ್ಯೂ 0.2. f(0.2) ಅಂದರೂ 1, f(0.5) ಅಂದರೂ 1. ಆ ಥರ ಎಕ್ಸ್ ವ್ಯಾಲ್ಯೂ -a to a ಇದ್ದಾಗ f(x) ವ್ಯಾಲ್ಯೂ ಆನ್ಸರ್ ಏನು? 1. -a ಇಂದ +a ಗಂಟ ಅದು. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ವ್ಯಾಲ್ಯೂ ಏನಾದರೂ ಇರಲಿ, ಆನ್ಸರ್ f(x)ದು ಏನು? 1. ಈಗ ಎಕ್ಸಾಂಪಲ್ 0 ಬರೋದು ಎಲ್ಲಿ? ಇದರ ಮಧ್ಯ ತಾನೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಹೇಳಿ, f(0) ಏನಾಗುತ್ತೆ? 1. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ವ್ಯಾಲ್ಯೂ -a to a, ಎಕ್ಸ್ ವ್ಯಾಲ್ಯೂ -a ಇಂದ +a ಗಂಟನೂ ಆನ್ಸರ್ ಏನಿರುತ್ತೆ? f(x) 1 ಇರುತ್ತೆ. ಹೇಳಿ, ಬಟ್ f(0) ಈಸ್ 1. ದೇರ್ಫೋರ್ ಹೇಳಿ, ಇದೇನಾಗುತ್ತೆ? 1 ಈಸ್ ಈಕ್ವಲ್ ಟು 1/π -∞ to ∞. ಹೇಳಿ, au/u du. ಅರ್ಥ ಆಗ್ತಿದೆಯಲ್ವಾ? ಇದು ಅಳಿಸ್ಬಿಡ್ತೀನಿ. ನೆಕ್ಸ್ಟ್ ಹೇಳಿ. ಈಗ ನಾನು ಹೇಳಿದ್ದೇನು ನಿಮಗೆ? ನಮಗೇನು ಬೇಕು? ಸೈನ್ u/u ತರ್ಸಗಂಟ ಮಾಡ್ತಾನೇ ಇರಬೇಕದು. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಲೆಟ್ a ಈಸ್ ಈಕ್ವಲ್ ಟು 1 ತಗೋಬಿಡಿ. ಏನಂತ ತಗೋತೀರಾ? ಲೆಟ್ a ಈಸ್ ಈಕ್ವಲ್ ಟು 1. ಏನಾಗುತ್ತೆ ಆವಾಗ? ಹೇಳಿ, ಏನಾಯಿತು? 1 ಈಸ್ ಈಕ್ವಲ್ ಟು 1/π ಮೈನಸ್ ಸೈನ್ u/u du. ಇದು ಈ ಲಿಮಿಟ್ ಅಪ್ಲೈ ಮಾಡಿದಾಗೆ, ಲಿಮಿಟ್ a ಟೆನ್ಸ್ ಟು 1 ಅಂತ. ಎ ಎಲ್ಲಿದೆ? ಇಲ್ಲಿ ಮಾತ್ರ ಇದೆ. ಇಲ್ಲಿ ಎ ಇದ್ದರೂ ಇಲ್ಲೂ ಎ ಜಾಗದಲ್ಲಿ ಏನಾಗಬೇಕು? 1 ಹಾಕ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಲೆಟ್ a ಈಸ್ ಈಕ್ವಲ್ ಟು 1 ಅಂತ ಬರೆದು ಎ ಜಾಗದಲ್ಲಿ 1 ಹಾಕಿ. ಅರ್ಥ ಆಯ್ತಲ್ವಾ? ಈಗ 1 ಈಸ್ ಈಕ್ವಲ್ ಟು ಏನು? 1/π -∞ to ∞ ಸೈನ್ 1u/u du. ಆಯ್ತಲ್ವಾ? ಈಗ ಇಲ್ಲಿ ಏನು ಮಾಡಿ ಗೊತ್ತಾ? 1 ಈಸ್ ಈಕ್ವಲ್ ಟು ಹೇಳಿ 1/π ಇದನ್ನ 2 ಟೈಮ್ಸ್ ಬರ್ಕೊಳ್ಳಿ. ಏನಂತ ಬರ್ಕೊಳ್ಳಿ? ಸೈನ್ u/u du, ಬಿಕಾಸ್ ಸೈನ್ u/u ಈಸ್ ಈವನ್. ಇದು ಯಾಕೆ ಬರ್ದಿದ್ದೀನಿ ಹೇಳ್ತೀನಿ ನೋಡಿ. ಈಗ ನಾವು ಪ್ರೂವ್ ಮಾಡಬೇಕಾಗಿರೋದೇನು ಹೇಳಿ ನೀವು? 0 to ∞ ಸೈನ್ u/u du. ಅರ್ಥ ಆಗ್ತಿದೆಯಲ್ವಾ? ಆದರೆ ಇಲ್ಲಿರೋದು ಲಿಮಿಟ್ ಏನು? ಟು ∞. ಈ ಪ್ರಾಪರ್ಟಿ ಜ್ಞಾಪಕ ಇಟ್ಕೊಳ್ಳಿ. ಇಫ್ f(x) ಈಸ್ ಈವನ್ ಅಂದ್ಕೊಳ್ಳಿ, ಆವಾಗ -∞ to ∞ f(x) dx ಕ್ಯಾನ್ ಬಿ ರಿಟರ್ನ್ ಎಸ್ 2 times 0 to ∞ f(x) dx. ಅರ್ಥ ಆಗ್ತಿದೆಯಲ್ವಾ? ಇದು ಪ್ರಾಪರ್ಟಿ ಆಫ್ ಡೆಫಿನೆಟ್ ಇಂಟೆಗ್ರಲ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಲ್ಲಿ ಸೈನ್ u/u ಹೇಳಿ, ಸೈನ್ u/u ಇದು f(u) ಅಂದ್ಕೊಳ್ಳಿ. -∞ to ∞ f(u) du ಕ್ಯಾನ್ ಬಿ ರಿಟರ್ನ್ ಎಸ್ 2 times 0 to ∞ f(u) du. ಯಾವಾಗ f(u) ಈಸ್
E1 ಇದ್ದಾಗ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ E1 ಅಡ್ಡು ಚೆಕ್ ಮಾಡೋದು ಯಾವ ಥರ ಅಂದರೆ ಲಿಮಿಟ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇದ್ದಾಗ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದ್ದರೆ ಏನು E1, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಇದ್ದರೆ ಏನು ಆಡ್. ಅರ್ಥ ಆಗ್ತಿದೆಯಾ? ಈಗ ನೋಡಿ ಇಲ್ಲೇನಿದೆ ಹೇಳಿ, ಇನ್ಫಿನಿಟಿ ಟು ಇನ್ಫಿನಿಟಿ. ಎಫ್ ಆಫ್ ಯು ಏನು ಸೈನ್ ಯು ಬೈ ಯು. ಇಲ್ಲಿ ಸೈನ್ ಯು ಬೈ ಯು ಇದೆಯಲ್ವಾ, ಇಲ್ಲಿ ಬರೀತೀನಿ ರಫ್. ಸೈನ್ ಯು ಬೈ ಯುನ ಇಲ್ಲಿ ಯು ಜಾಗದಲ್ಲಿ ಮೈನಸ್ ಯು ಹಾಕಿ ಏನಾಗುತ್ತೆ, ಸೈನ್ ಆಫ್ ಮೈನಸ್ ಯು ಬೈ ಮೈನಸ್ ಯು. ಯು ಜಾಗದಲ್ಲಿ ಮೈನಸ್ ಯು ಹಾಕಿದ್ರೆ ಇಂಪ್ಲೈಸ್ ಅಂತ ಬರೀತೀನಿ, ಸರಿನಾ? ಇಲ್ಲಿ ಸೈನ್ ಆಫ್ ಮೈನಸ್ ಯು ಅಂದರೆ ಏನು, ಯು ಬೈ ಮೈನಸ್ ಯು. ಇದು ಕ್ಯಾನ್ಸಲ್ ಆದರೆ ಅಂದರೆ ಎಫ್ ಆಫ್ ಯು ಈಕ್ವಲ್ ಟು ಎಫ್ ಆಫ್ ಮೈನಸ್ ಯು. E1 ಐತಲ್ವಾ ಅದು, ಅರ್ಥ ಆಗ್ತಿದೆಯಲ್ವಾ? E1 ಇದ್ದರೆ ಏನು ಮಾಡ್ಬೋದು ನಾವು, ಮೈನಸ್ ಇನ್ಫಿನಿಟಿನ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿನ ಏನಂತ ಬರಿಬೋದು, 0 ಟು ಇನ್ಫಿನಿಟಿ ಅಂತ ಬರಿಬೋದು. ಆದರೆ ಜೊತೆಗೆ ಏನು ಬರಿಬೇಕು, 2 ಇಂದ ಮಲ್ಟಿಪ್ಲೈ. ಇದೆಲ್ಲ ತೋರಿಸೋದು ಬೇಕಾಗಿಲ್ಲ, ಇದು ಎಲ್ಲ ತೋರಿಸೋದು ಬೇಕಾಗಿಲ್ಲ. ನಾನು ಈಗ 2 ಇಂಟು 0 ಟು ಇನ್ಫಿನಿಟಿ ಹೆಂಗೆ ಬಂತು ಅಂತ ನಿಮಗೆ ಅರ್ಥ ಆಗೋಕ್ಕೆ ಅದು ಹೇಳಿದೆ ಅಷ್ಟೇ. ಅರ್ಥ ಆಯ್ತಲ್ವ? ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ. ನೋಡಿ, ನೀವು ಎಕ್ಸಾಮಲ್ಲಿ ಬರಿಬೇಕಾಗಿರೋದು ಇಲ್ಲಿಂದ ಇಲ್ಲಿ ಗಂಟ. ಇದು ಏನಿದು ಫಾರ್ಮುಲಾಸ್. ಅರ್ಥ ಆಯ್ತಲ್ವಾ? ಈಗ ಹೇಳಿ, ಇದು ಗೊತ್ತಾಯ್ತಾ? ಸಿಂಪಲ್, ಏನಿಲ್ಲ. 1 ಈಸ್ ಈಕ್ವಲ್ ಟು ಹೇಳಿ 1/π. ಈ 0 ಟು ಇನ್ಫಿನಿಟಿ ಬರೆದ್ಬಿಡಿ, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿನ ಏನಂತ ಬರೆದ್ಬಿಡಿ. ಆದರೆ ಏನು ಬರಿಬೇಕು ಜೊತೆಗೆ, 2. ಇದು ಹಂಗೆ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ದೇರ್ ಫೋರ್ ಸೈನ್ ಯು ಬೈ, ಫೈನಲ್ ಹೇಳಿ ಆನ್ಸರು, ಸೈನ್ ಯು ಬೈ ಯು ಡಿ ಯು ಈಸ್ ಈಕ್ವಲ್ ಟು ಇದೇನಾಗುತ್ತೆ, ಪೈ ಈ ಕಡೆ ಹೋದರೆ 1 ಇಂಟು 2 ಏನು, 2 ಈ ಕಡೆ ಹೋದರೆ π/2. ಅರ್ಥ ಆಗ್ತಿದೆಯಲ್ವಾ? ಹಾಂ, ಅಲ್ಲಲ್ಲ, ಇವ್ಯಾಲ್ಯೂಯೇಟಲ್ಲಿ 2 ಇಲ್ಲ. ಒಂದು ನಿಮಿಷ. ಹಾಂ, ಇವ್ಯಾಲ್ಯೂಯೇಟಲ್ಲಿ ಇಲ್ಲಿ 2 ಇಲ್ಲ, ಅದು ಫುಲ್ ಕವರ್ ಆಗಿದೆಯಾ ಅಂತ ನೋಡಿದ್ದಷ್ಟೇ. ಒಂದು ನಿಮಿಷ ಹೇಳ್ತೀನಿ. ಇವ್ಯಾಲ್ಯೂಯೇಟಲ್ಲಿ ಆನ್ಸರ್ ಫೈಂಡ್ ಮಾಡಿ ಅಂತ ಇರೋದು. ಇದೇನಾದರೂ ಬರಲಿ ಆನ್ಸರ್, 2 ಆದರೂ ಬರಲಿ, ಏನಾದರೂ ಇರಲಿ. ಇಲ್ಲಿ ಬೇಕಾಗಿರೋದು ಏನು ನಿಮಗೆ, 0 ಟು ಇನ್ಫಿನಿಟಿ ಇರಬೇಕು, ಸೈನ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ಇರಬೇಕು. ಫಸ್ಟು ಸೈನ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ಬರೋಕ್ಕೆ ಮುಂಚೆ ನೀವೇನು ಮಾಡಬೇಕು, ಸೈನ್ ಯು ಬೈ ಯು ಡಿ ಯು ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾವುದು ಇದನ್ನ 0 ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇದೆಯಲ್ವಾ, ಅದನ್ನ 0 ಟು ಇನ್ಫಿನಿಟಿ ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ 2 ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಈಗ ಇದಾದಮೇಲೆ ಲಾಸ್ಟಲ್ಲಿ ದೇರ್ ಫೋರ್ ಲಾಸ್ಟಲ್ಲಿ ಏನು ಮಾಡಬೇಕು, 0 ಟು ಇನ್ಫಿನಿಟಿ ಅಥವಾ 10 ಅಂತ ಬರ್ಬಿಡಿ. ದೇರ್ ಫೋರ್ ಬೇಡ, ಏನಂತ ಬರೀತೀರಾ, 10 0 ಟು ಇನ್ಫಿನಿಟಿ ಸೈನ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು, π/2. ಕವರ್ ಆಗಿದೆಯಾ ಅದು? ಇದು ಮೇಲ್ಗಡೆ ಬರ್ಬಿಡ್ತೀನಿ ಬಿಡಿ. ಹೇಳಿ, 10 ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಸೈನ್ ಎಕ್ಸ್ ಬೈ 0 ಟು ಸೈನ್ ಎಕ್ಸ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು π/2. ಪಕ್ಕ ಬಂತಲ್ವಾ? ಇದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡಿ ಅಂದರು. ಇದ್ರದ್ದು ವ್ಯಾಲ್ಯೂ ಏನು, π/2. ಅದನ್ನ ಪ್ರೂವ್ ಮಾಡಿರೋ, ಪ್ರೂವ್ ದಟ್ ಅಂತಲೂ ಒಂದೊಂದು ಸರಿ ಕೇಳ್ತಾರೆ. 0 ಟು ಇನ್ಫಿನಿಟಿ ಸೈನ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು π/2 ಅಥವಾ ಇವ್ಯಾಲ್ಯೂಯೇಟ್ ಅಂತ ಕೇಳ್ತಾರೆ. ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಅರ್ಥ ಆಯ್ತಲ್ವಾ? ಇದು ಯಾಕೆ ಅಂದರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಎಕ್ಸಾಂಪಲ್ಲು 0 ಟು 1 ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಡಿ ಎಕ್ಸ್ ಅಂದರೆ ಇಂಟಿಗ್ರೇಷನ್ ಏನು, x²/2. ಲಿಮಿಟ್ ಅಪ್ಲೈ ಮಾಡಿದ್ರೆ 0 ಟು 1, ಅಪ್ಪರ್ ಲಿಮಿಟ್ಗೇನು 1² ಮೈನಸ್ 0² ಆನ್ಸರ್ ಏನು ಬಂತು, 1/2. ಈಗ ಅದೇ ಎಕ್ಸ್ ಬದಲು ಯು ಹಾಕ್ಕೊಳ್ಳಿ.
ಹೇಳಿ 0 to 1 ಎಕ್ಸ್ ಬದಲು ಯು ಹಾಕ್ಕೊಂಡ್ರೆ ಏನಾಗುತ್ತೆ, ಯು ಡಿ ಯು ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಹೇಳಿ, ಯುಗೆ ಇಂಟಿಗ್ರೇಷನ್ ಏನು, ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ಆನ್ಸರ್ ಏನು ಬಂತು? ಸೇಮೇ ತಾನೆ. ಅದು ವೇರಿಯಬಲ್ ಚೇಂಜ್ ಇದ್ದರೂ ಡೆಫಿನೆಟ್ ಇಂಟೆಗ್ರಲಲ್ಲಿ ಆನ್ಸರು ಸೇಮ್ ಬರುತ್ತೆ. ಲಿಮಿಟ್ಸ್ ಇದ್ದರೆ ನಾವು ಏನು ಮಾಡ್ಬೋದು, ಯು ಬದಲು ಎಕ್ಸ್ ಬೇಕಾದರೂ ಹಾಕ್ಕೋಬೋದು, ಟಿ ಬೇಕಾದರೂ ಹಾಕ್ಕೋಬೋದು, ಏನು ಬೇಕಾದರೂ ವೇರಿಯಬಲ್ ಹಾಕ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಅದು ಪ್ರಾಪರ್ಟಿ ಏನು, ಇಂಟೆಗ್ರಲ್ಲು ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ನ ನಾವೇನಂತ ಬರಿಬೋದು, ಎ ಟು ಬಿ ಎಫ್ ಆಫ್ ಟಿ ಡಿ ಟಿ ಅಂತ ಬರಿಬೋದು. ಅದು ಡೆಫಿನೆಟ್ ಇಂಟೆಗ್ರಲ್ದು ಪ್ರಾಪರ್ಟಿ. ಅರ್ಥ ಆಯ್ತಲ್ವಾ? ಜಾಸ್ತಿ ತಲೆಗೆಡ್ಸ್ಕೋಬೇಡಿ, ಇವು ಬದಲು ಎಕ್ಸ್ ಹಾಕ್ಕೊಡಿ. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಎಲ್ಲನೂ. ಫಸ್ಟ್ ಕ್ವಶನ್ನು ಈ ಥರ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಫೈಂಡ್ ದ ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ದ ಫಂಕ್ಷನ್. ಹೇಳಿ, ಎಫ್ ಆಫ್ ಎಕ್ಸ್ ಈಸ್ 1 ಫಾರ್ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ, 0 ಫಾರ್ ಮಾಡ್ ಎಕ್ಸ್ ಗ್ರೇಟರ್ ದೆನ್ ಎ. ಮಾಡ್ ಎಕ್ಸ್. ಹೆನ್ಸ್ ಇವ್ಯಾಲ್ಯೂಯೇಟ್ 0 to infinity sin x by x dx. ಎಫ್ ಆಫ್ ಯುಗೆ ಫಾರ್ಮುಲಾ ಏನು, ಎಕ್ಸ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಯುಗೆ ಮೈನಸ್ ಎ ಟು ಎ, ಎಫ್ ಆಫ್ ಎಕ್ಸ್ ಏನು 1 ಇ ಪವರ್ ಐ ಎಕ್ಸ್, 1 ಇಂಟು ಎನಿಥಿಂಗ್ ಏನು, ಎನಿಥಿಂಗು. ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ ಎ ಟು 1 ಬೈ ಐ ಯು ಆಚೆ ತಗೊಳ್ಳಿ, ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಹಾಕಿ, ಮೈನಸ್ ಎ ಟು ಎ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ, ಇ ಪವರ್ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿ, ಇ ಪವರ್ ಐ ಯು ಮೈನಸ್ ಎ. ಆಮೇಲೆ 1 ಬೈ ಐ ಯು, ಇ ಪವರ್ ಐ ಯು ಏನಂತ ಬರಿಬೋದು, ಐ ಎ ಯು ಮೈನಸ್ ಇ ಪವರ್ ಐ ಯು, ಇದು ಇ ಪವರ್ ಐ ಯು ಮೈನಸ್ ಏನ ಮೈನಸ್ ಐ ಎ ಯು ಅಂತ ಬರಿಬೋದು. ಈಗ ಇ ಪವರ್ ಐ ಎಕ್ಸು ಮೈನಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದ್ರೇನು, 2y sin x. ಅಂದರೆ ಎಕ್ಸಾಕ್ಟ್ದಲ್ಲಿ ಎ ಯು ಹಾಕಿದ್ರೆ 2y sin ಎ ಯು ಆಗುತ್ತೆ. ಐ ಎ ಕ್ಯಾನ್ಸಲ್ ಆದರೆ ಉಳಿಯೋದೇನು, 2 sin ಐ ಎ ಯು ಬೈ ಯು. ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಇಸ್ ಎಫ್ ಆಫ್ ಎಕ್ಸ್ ಅಂದರೆ ಫಾರ್ಮುಲಾ 1/2π ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಯು ಇ ಪವರ್ ಮೈನಸ್ ಐ ಯು ಎಕ್ಸ್ ಡಿ ಯು. ಎಫ್ ಆಫ್ ಎಕ್ಸ್ 1/2π ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಯು ಅಂದ್ರೇನು, 2 sin ಎ ಯು ಬೈ ಯು ಇ ಪವರ್ ಮೈನಸ್ ಐ ಯು ಎಕ್ಸ್ ಡಿ ಯು. 2 ಕ್ಯಾನ್ಸಲ್. ಎಕ್ಸಾಕ್ಟ್ದಲ್ಲಿ ಏನು ತೊಗೋಬೇಕು, 0. ಲೆಟ್ ಎಕ್ಸ್ 0 ಹಾಕಿದ್ರೆ ಎಫ್ ಆಫ್ 0 ಆಗುತ್ತೆ. ಇಲ್ಲಿ ಇ ಪವರ್ 0 ಏನಾಗುತ್ತೆ, 1 ಆಗುತ್ತೆ. ಬಟ್ ಎಫ್ ಆಫ್ 0 ಈಸ್ 1. ಅದಕ್ಕೆ ದೇರ್ಫೋರ್ 1 ಈಸ್ ಈಕ್ವಲ್ ಟು ಏನಾಗುತ್ತೆ, 1/π ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಸೈನ್ ಎ ಯು ಬೈ ಯು ಡಿ ಯು ಆಗುತ್ತೆ. ಲೆಟ್ ಎ ಈಸ್ ಈಕ್ವಲ್ ಟು 1. ಅವಾಗ ಏನಾಗುತ್ತೆ, 1 ಈಸ್ ಈಕ್ವಲ್ ಟು 1/π ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಸೈನ್ 1 ಯು ಅಂದರೆ ಸೈನ್ ಯು ಬೈ ಯು ಡಿ ಯು ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ 0 to ಇನ್ಫಿನಿಟಿ ಬರಿಬೇಕಂದ್ರೆ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ 2 ಮಾಡ್ಕೋಬೇಕು. 1/π ಇಂಟು 2 0 to ಇನ್ಫಿನಿಟಿ ಸೈನ್ ಯು ಬೈ ಯು ಡಿ ಯು. ಆಮೇಲೆ ಇದ್ರದ್ದು ಆನ್ಸರ್ ಬೇಕು ಅಂದರೆ ಇದೇನಾಗುತ್ತೆ, π/2 ಆಗುತ್ತೆ. ಅರ್ಥ ಆಯ್ತಲ್ವಾ? 1 ಇಂಟು π ಏನು, π/2 ಬಂತಲ್ವಾ? ಅಷ್ಟೇ. ಲಾಸ್ಟಲ್ಲಿ ಯು ಬದಲು ಏನು ಹಾಕ್ಕೋಬೇಕು, ಇದು ಗೊತ್ತಾಯ್ತಾ? ಇದಾದಮೇಲೆ ಇದು ಈ ಕಡೆ ರೆಸಿಪ್ರಕ್ಲಿ, ಈ ಕಡೆ ಹೋದರೆ π, ಇಲ್ಲಿ 1 2 2 π/2 ಆಯ್ತಲ್ಲ. ಇದು ಈ ಕಡೆ ಬರುತ್ತೆ, ಇದು ಕೆಳಗಡೆ ಬರುತ್ತೆ. ರೈಟ್ನ ಲೆಫ್ಟಲ್ಲಿ ಬರ್ತೀನಿ, ಲೆಫ್ಟ್ನ ರೈಟಲ್ಲಿ ಬರ್ತೀನಿ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಸಾಲ್ವ್ ಮಾಡಬೇಕಷ್ಟೆ. ಆಮೇಲೆ ಯು ಬದಲು ಏನು ಹಾಕ್ಕೋಬೇಕು, 0 to ಇನ್ಫಿನಿಟಿ ಸೈನ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, π/2. ಥ್ಯಾಂಕ್ ಯು.